ರಾಮ ಮಂದಿರ ಇದಕ್ಕೆ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿರ್ತದೆ. ಇನ್ನೊಂದ್ ಕಡೆ ಅಕ್ಷತೆಯನ್ನ ಹಾಕಬೇಕು ಅನ್ನೋದು ಒಂದ್ ಕಡೆ ನೀವು ಮಾಡ್ತಾ ಇದ್ರೆ, ಈಗ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೋಡಿ, ರಾಮ ಜಗತ್ತಿಗೆ ಸೇರಿದವನು. ರಾಮ ಸದ್ಬುದ್ಧಿ ಎಲ್ರಿಗೂ ಕೊಡಬೇಕು. ರಾಮನ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಸದ್ಬುದ್ಧಿ ಬರ್ತಾ ಇದ್ರೆ ಅದು ಒಳ್ಳೆ ಕೆಲಸ. ನಮ್ದು ಅದೇ ತಾನೆ, ದೇವರೇ ಸದ್ಬುದ್ಧಿ ಕೊಡುವವರಿಗೆ. ರಾಮ ಕಾರ್ಯ ಮತ್ತು ರಾಷ್ಟ್ರ ಕಾರ್ಯ ಒಂದೇ. ರಾಮ ಕಾರ್ಯ ಬೇರೆ ಅಲ್ಲ, ರಾಷ್ಟ್ರ ಕಾರ್ಯ ಬೇರೆ ಅಲ್ಲ. ರಾಮನ ಮೂಲಕ ರಾಷ್ಟ್ರ ಬಲ ಆಗಬೇಕು. ಹಾಗಾಗಿ ರಾಮ ಮಂದಿರದ ನಿರ್ಮಾಣದ ಸಂದರ್ಭಗಳಲ್ಲಿ ಕರ್ನಾಟಕದ ಮುಜರಾಯಿ ದೇವಾಲಯಗಳಲ್ಲಿ ಪೂಜೆ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಕಾಂಗ್ರೆಸ್ ತೆಗೆದುಕೊಂಡಿರೋದು ಸ್ವಾಗತಾರ್ಹ. ಅವ್ರನ್ನ ನಾನು ಸ್ವಾಗತಿಸ್ತೇನೆ. ಸರ್, ಎಲ್ಲೊಂದ್ ಕಡೆ ಡಿಜೆ ಹಳ್ಳಿ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂತ ಚರ್ಚೆ ಶುರುವಾಗಿದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿನಲ್ಲಿ ಊರಿಗೆ ಬೆಂಕಿ ಹಾಕಿದ ಜನನ್ನ ಜೈಲಿಗೆ ಹಾಕಿರೋದು, ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಜೈಲಿಗೆ ಹಾಕಿರೋದು, ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, ಊರಿಗೆ ಬೆಂಕಿ ಹಾಕಿದವ್ರನ್ನ, ದಲಿತ ಶಾಸಕನ ಮನೆ ಸುಟ್ಟವ್ರನ್ನ ನಾವು ಜೈಲಿಗೆ ಕಳಿಸಿರೋದು. ಅವ್ರನ್ನ ಅಮಾಯಕರು ಅಂತ ಹೇಳೋರು ಕ್ರಿಮಿನಲ್ಗಳು, ಕಮ್ಯುನಲ್ ಪೊಲಿಟಿಕ್ಸ್ ಮಾಡೋರು. ಕಮ್ಯುನಲ್ ಪೊಲಿಟಿಕ್ಸ್ ಮಾಡುವಂತ ಕ್ರಿಮಿನಲ್ಗಳು ಮಾತ್ರ ಅಂತವ್ರನ್ನ ಅಮಾಯಕರು ಅಂತ ಹೇಳ್ತಾರೆ. ಅಂತವ್ರ ಪರವಾಗಿ ಯಾರು ವಕಾಲತ್ ವಹಿಸಿದ್ರು ಕೂಡ ಅದು ದೇಶದ್ರೋಹ ಆಗತ್ತೆ. ಆ ತರ ದೇಶದ್ರೋಹದ ಸಂಗತಿಯನ್ನು ಯಾರು ಮಾಡಿದ್ರು ಕೂಡ ನಾವು ಸಹಿಸೋದಿಲ್ಲ. ಹಂಗೇನಾದ್ರೂ ಮಾಡಿದ್ರೆ ನಮ್ಮ ಮುಂದಿನ ಹೋರಾಟ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಚಲೋ ಆಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.